ಎಲ್ಲರಿಗೂ ಸುಸ್ವಾಗತ. ಯಶ್ ಟು ಎನ್ ಕರ್ನಾಟಕ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಮಾಡುವ ಎಲ್ಲ ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಇವತ್ತು. ಈ ಕೂಡಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಲ್ ಎಕ್ಸಾಮ್ಸ್ ಬಗ್ಗೆ, ಎಲ್ಲ ಎಕ್ಸಾಮ್ಸ್ ಬಗ್ಗೆ ನಿಮಗೆ ಹೇಗೆ ಎಷ್ಟು ಎಕ್ಸಾಮ್ಸ್ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಗಾಯ್ಸ್, ಬನ್ನಿ. ಫಸ್ಟು ನೀವು SSC ಅಂತ ಟೈಪ್ ಮಾಡಿದ ತಕ್ಷಣ ಈ ಥರ ಹೋಮ್ ಪೇಜ್ ಬರುತ್ತೆ. ಹೋಮ್ ಪೇಜ್ ಬಂದ ತಕ್ಷಣ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಫಸ್ಟು CGL ಅಂತ ಅಂದರೆ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್. ನೀವು ಎನಿ ಡಿಗ್ರಿನೂ ಕೇಳ್ತಾರೆ, 10+2 ಮೇಲೂ ನೀವು ಅಪ್ಲೈ ಮಾಡ್ಬೋದು. ನೀವು ಎನಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಈ ಎಕ್ಸಾಮ್ಸ್ ಯಾವುದಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮು. ಆಲ್ ಓವರ್ ಸ್ಟೇಟ್ ನಿಮಗೆ ಸಬ್ ಇನ್ಸ್ಪೆಕ್ಟರು, ಟ್ಯಾಕ್ಸ್ ಇನ್ಸ್ಪೆಕ್ಟರು, ಆಮೇಲೆ RTO ಇನ್ಸ್ಪೆಕ್ಟರು, ಆ ಥರದ್ದು ಇದ್ರ ಮೇಲೆ ಬೇಸ್ ಮೇಲೆ ಇರುತ್ತೆ ಎಕ್ಸಾಮ್ಸ್. ಇದು ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಫಸ್ಟ್ ಒಂದು. ಎರಡನೇದು CHSL ಅಂತ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್. 10+2 ಮೇಲೆ ಇದನ್ನು ಕೇಳೋದು ಎಕ್ಸಾಮ್ಸು. ನೆಕ್ಸ್ಟು ಸ್ಟೆನೋ C ಆ್ಯಂಡ್ ಡಿ ಎಕ್ಸಾಮಿನೇಷನ್ 2018 ಮಾಡಿದ್ದಾರೆ, 2019, 2022, 2020, 23, 24 ಇನ್ನೂ ಮಾಡಿಲ್ಲ ಈ ಎಕ್ಸಾಮು. ಇನ್ನೊಂದು JE ಜೂನಿಯರ್ ಇಂಜಿನಿಯರು ಸಿವಿಲ್ ಮಾಡಿರೋರು ಮತ್ತು ಇಂಜಿನಿಯರ್ ಮಾಡಿರಬೇಕು ಈ ಎಕ್ಸಾಮ್ ಅಪ್ಲೈ ಮಾಡೋಕ್ಕೆ. ಸಿವಿಲು, ಮೆಕ್ಯಾನಿಕಲು, ಎಲೆಕ್ಟ್ರಿಕಲ್ ಆ್ಯಂಡ್ ಕ್ವಾಂಟಿಟಿ ಸರ್ವಿಂಗ್ ಆ್ಯಂಡ್ ಕಾಂಟ್ರಾಕ್ಟ್ಸ್ ಕೆಲಸದ ಇದ್ರ ಮೇಲೆ ಇರುತ್ತೆ. ಬೇರೆ ಇಂಜಿನಿಯರ್ ಮಾಡಿದರೂ ಆಗುತ್ತೆ, IT ಮಾಡಿದರೂ ಆಗುತ್ತೆ, ಬೇರೆ ಎಕ್ಸಾಮ್ಸ್ ಮಾಡಿರೋ ಆಗುತ್ತೆ. ಇಂಜಿನಿಯರ್ ಮಾಡಿರೋರು ಮಾತ್ರ ಜೂನಿಯರ್ ಇಂಜಿನಿಯರ್ಗೆ, JEಗೆ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟು CAPF ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್, CAPF, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇನ್ CISF ಮತ್ತು ಡೆಲ್ಲಿನಲ್ಲಿ ಪೊಲೀಸ್ ಕೆಲಸ ಸಿಗುತ್ತೆ. ಮತ್ತು ನಿಮಗೆ CAPF ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ CISFಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಹಾಗೂ CISF, CAPF ಮತ್ತು ಡೆಲ್ಲಿ ಪೊಲೀಸ್, ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್, ಅಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಈ ಎಕ್ಸಾಮ್ಸು CAPF ಅಂತ ಇದು ವರ್ಷಕ್ಕೆ ಒಂದು ಸತಿ ಮಾಡ್ತಾರೆ, ಇದನ್ನು ಅಷ್ಟೇ. ಕಾನ್ಸ್ಟೇಬಲ್ GD ನೆಕ್ಸ್ಟ್ ಇದು ಅಷ್ಟೇ. CAPF ಅಷ್ಟೇ, ಆರ್ಮಿ ಬೇಸಸ್ ಮೇಲೆ ಎಕ್ಸಾಮು, ಪೊಲೀಸು ಮತ್ತು ಆರ್ಮಿ. ಕಾನ್ಸ್ಟೇಬಲ್ GDನೂ ಅಷ್ಟೇ, ಆರ್ಮಿ ಬೇಸಸ್ ಮೇಲೆ ಎಕ್ಸಾಮು. ಕಾನ್ಸ್ಟೇಬಲ್ GD ಇನ್ CAPF, NIA, SSF, ರೈಫಲ್ಮ್ಯಾನ್ GD, ಅಸ್ಸಾಂ ರೈಫಲ್ಸ್. ಇದರಲ್ಲೇ SSB, SSF, CRPF ಎಲ್ಲ ಎಕ್ಸಾಮು ಇದರಲ್ಲೇ ಬರೋದು. BSF ಸುಮಾರು ಎಕ್ಸಾಮು ಇದರಲ್ಲೇ ಬರುತ್ತೆ. ಆರ್ಮಿ ಎಕ್ಸಾಮು, ಅಸ್ಸಾಂ ರೈಫಲ್ಸ್ ಎಕ್ಸಾಮು ಈ 2024 ಅಪ್ಲೈ ಮಾಡಿದ್ದಾರೆ. ಈ ತಿಂಗಳು ಎಕ್ಸಾಮ್ ಸ್ಟಾರ್ಟ್ ಆಗಿದೆ. 20ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಕಾನ್ಸ್ಟೇಬಲ್ GD. ನೆಕ್ಸ್ಟು JHT ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್, ಸೀನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಆ್ಯಂಡ್ ಹಿಂದಿ ಪ್ರಾಧ್ಯಾಪಕ ಎಕ್ಸಾಮಿನೇಷನ್. ಅಂದರೆ ಹಿಂದಿ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್, ಹಿಂದಿ ಟೀಚರ್ಗೆ ಇದು ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಅಂತ ಕರೀತಾರೆ. ಈ ಎಕ್ಸಾಮ್ಸು ಅಷ್ಟೇ ವರ್ಷಕ್ಕೊಂದು ಸತಿ ನಡೆಯುತ್ತೆ. 2024 ಇನ್ನೂ ನೋಟಿಸ್ ಬಂದಿಲ್ಲ. ಇದು ಅದರ್ ಎಕ್ಸಾಮ್. ಬೇರೆ ಎಕ್ಸಾಮ್ಸು ಮಲ್ಟಿ ಟಾಸ್ಕಿಂಗ್ ಎಕ್ಸಾಮು, ಫೇಸ್ 6 2018 ಸೆಲೆಕ್ಷನ್ ಪೋಸ್ಟ್ ಅಂತ ಕೇಳ್ತಾ ಇರ್ತಾರೆ. ಆಮೇಲೆ ಬೇರೆ ಆರ್ಮಿ ಎಕ್ಸಾಮ್ಸು, ಕಾನ್ಸ್ಟೇಬಲ್, ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಕೇಳ್ತಾ ಇರ್ತಾರೆ. ಮಲ್ಟಿ ಟಾಸ್ಕಿಂಗ್ ಅಂತ ಅಂದರೆ ಇದು ಅಷ್ಟೇ, ಆರ್ಮಿ ಬೇಸ್ ಮೇಲೆ ಎಕ್ಸಾಮು, ಆರ್ಮಿನಲ್ಲೇ ಎಕ್ಸಾಮ್ ಸಿಗೋದು ಇದನ್ನು. ನೆಕ್ಸ್ಟು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಯಾವುದೂ ನಡೆದಿಲ್ಲ. CGL ಅಷ್ಟೇ 2018, 19, 20, 21, 22, 23 ಆಗಿದೆ. 2024 ಇನ್ನೂ ಆಗಿಲ್ಲ. CHSL ಅಷ್ಟೇ 2024 ಆಗಿಲ್ಲ. 2018, 19, 20, 21, 22, 23 ಆಗಿದೆ.
ಸ್ಟೆನೋ ಸಿ ಆ್ಯಂಡ್ ಡಿ ಸ್ಟೆನೋಗ್ರಾಫರ್ ಇದು ಅಷ್ಟೇ 18, 19, 22, 20, 23 ಆಗಿದೆ ಎಕ್ಸಾಮು. 24 ಇನ್ನೂ ಆಗಿಲ್ಲ. ಜೂನಿಯರ್ ಇಂಜಿನಿಯರ್ ಅಷ್ಟೇ 18, 19, 20, 22, 23 ಆಗಿದೆ. 24 ಇನ್ನೂ ಆಗಿಲ್ಲ. CAPF 18 ಆಗಿದೆ. 20, 19, 22, 23 ಈಗ ಜಸ್ಟ್ ಲಾಸ್ಟ್ ಇಯರ್ ಆಗಿ ಈಗ ಕೊನೆಯದೇನೋ ಬಿಟ್ಟಿದ್ರು ಎಕ್ಸಾಮು. ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ CAPF ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇನ್ CISF ಎಕ್ಸಾಮಿನೇಷನು 2023 ಇವಾಗ ಆಗ್ತು. ಈಗ ಫಿಸಿಕಲ್ಲು ನಡೀತಿದೆ CAPF. ಕಾನ್ಸ್ಟೇಬಲ್ GD ಇವಾಗ ನೋಟಿಸ್ ಬಿಟ್ಟಿದ್ದಾರೆ. ಆಲ್ ಎಕ್ಸಾಮು ಸ್ಟಾರ್ಟ್ ಆಗ್ತಿದೆ. ಇನ್ನು 25ಗೆ ಬಿಡೋದು. ನೆಕ್ಸ್ಟ್ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರು 24 ಇನ್ನೂ ಅಪ್ಲಿಕೇಶನ್ ನೋಟಿಸ್ ಬಿಟ್ಟಿಲ್ಲ. ಇನ್ನು ಆಧಾರ್ ಎಕ್ಸಾಮಲ್ಲೂ ಅಷ್ಟೇ ಯಾವುದೂ ನೋಟಿಸ್ ಬಿಟ್ಟಿಲ್ಲ. ಎಲ್ಲ ನಾಟ್ ಆ್ಯಕ್ಟಿವ್ ಅಂತಲೇ ಇದೆ, ಯಾವುದೂ ನೋಟಿಸ್ ಬಿಟ್ಟಿಲ್ಲ. ಬೆಸ್ಟು ಸೆಂಟ್ರಲ್ ಎಕ್ಸಾಮ್ಸು ಜಾಸ್ತಿ ಎಲ್ಲರಿಗೂ ಗೊತ್ತಿರೋದು ಅಂತಂದರೆ CAPF ಮತ್ತು ಕಾನ್ಸ್ಟೇಬಲ್ GD. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದರೆ ಇದು ಎಕ್ಸಾಮ್ಸು ರಿಸಲ್ಟ್ ಬರೋದು ಸ್ವಲ್ಪ ಒಂದು 6 ತಿಂಗಳು ಮೇಲೆ ಆಗುತ್ತೆ ಎಕ್ಸಾಮು ರಿಸಲ್ಟ್ ಬರೋದು. ನೀವು ಆನ್ಸರ್ ಕೀಯನ್ನು ನೋಡ್ಕೋಬೋದು. ಆನ್ಸರ್ ಕೀಯನ್ನು ಬೇಗ ಬಿಡ್ತಾರೆ. ಹಾಗೂ ನೆಕ್ಸ್ಟು ರಿಸಲ್ಟ್ ಚೆಕ್ ಮಾಡೋದು ಹೇಗೆ, ರಿಸಲ್ಟ್ ಚೆಕ್ ಮಾಡೋದು ಅಷ್ಟೇ. ಆ ರಿಸಲ್ಟ್ನ ಕ್ಲಿಕ್ ಮಾಡಿ ನೀವು ಯಾವ ಎರರ್ ಅಂತ ಬರ್ತಿದೆ, ಸಾರಿ, ಮತ್ತು SSC ಅಂತ ಟೈಪ್ ಮಾಡಿ. ಒಂದೊಂದ್ಸತಿ ಆ ಥರ ಆಗುತ್ತೆ, ಎರರ್ ಬರುತ್ತೆ. ನಾಟ್ ಓಪನ್. Open this website. This application error, ಸರ್ವರ್ ಎರರ್ ಆಗಿದೆ, ಸಾರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಹಾಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡೋದನ್ನು 500 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದು ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸು, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ. ಯಾರು ಮಿಸ್ ಮಾಡಬೇಡಿ. ಆದರೆ ಸ್ವಲ್ಪ ರಿಸಲ್ಟ್ ಬರೋದು ಮಾತ್ರ ಲೇಟ್ ಆಗುತ್ತೆ. ಈ ಇಯರ್ ಎಕ್ಸಾಮ್ ಬರ್ತೀರಿ, ನಿಮ್ಮ ನೆಕ್ಸ್ಟ್ ಇಯರ್ ಅಷ್ಟೆಲ್ಲ ಅದು ಎಲ್ಲ ಎಕ್ಸಾಮು ಬರ್ದು ಎಲ್ಲ ಕ್ಲಿಯರ್ ಆಗೋದು 1.5 ವರ್ಷ 2 ವರ್ಷ ಆಗುತ್ತೆ ನಿಮಗೆ ರಿಸಲ್ಟ್ ಬಂದು ಎಲ್ಲ ಆಗಿ ಎಲ್ಲ ಮಾಡೋಷ್ಟರಲ್ಲಿ. ಓಕೆನಾ ಗೈಸ್, ಸರ್ವರ್ ಎರರ್ ಅಂತ ಬರ್ತಿದೆ, ಸಾರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಸಬ್ಸ್ಕ್ರೈಬ್ ಮಾಡೋದನ್ನ ಯಾರು ಮರಿಬೇಡಿ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಮಾಡಿಲ್ಲ ಈ ಕೂಡಲೇ ಮಾಡಿ. ಹಾಗೂ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.